ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ರೇಖಾ ಚಾನೆಲ್ಗೆ ಸ್ವಾಗತ. ಇನ್ನೇನು ಆಷಾಢ ಮುಗಿತಾ ಇದೆ, ಶ್ರಾವಣ ಸ್ಟಾರ್ಟ್ ಆದರೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ. ಯಾವ ಹಬ್ಬಕ್ಕೆ ಯಾವ ರೀತಿ ಮನೆ ಅಲಂಕಾರ ಮಾಡಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಯೋಚನೆ ಇದ್ದೇ ಇರುತ್ತೆ. ಮನೆ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಪ್ರತಿಯೊಂದು ಹಬ್ಬ ಹರಿದಿನಗಳಿಗೆ ತುಳಸಿ ಹಬ್ಬ ಹಾಗೆ ದಿನನಿತ್ಯ ಹೇಗೆ ಅಲಂಕಾರ ಮಾಡಬೇಕು ಅನ್ನೋ ಯೋಚನೆಯಲ್ಲಿರ್ತೀವಿ. ಎಲ್ಲ ಸುಂದರವಾದ ಸಾಮಗ್ರಿಗಳು ಎಲ್ಲಿ ಸಿಗುತ್ತೆ, ಯಾವ ರೀತಿ ಅಲಂಕಾರ ಮಾಡಬೇಕು, ಎಲ್ಲಿಂದ ಅಲಂಕಾರ ಸಾಮಗ್ರಿಗಳು ತರಬೇಕು, ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಅಂತ ನಾನಿವತ್ತು ಅರ್ಚನಾ ಕ್ರಿಯೇಷನ್ಸ್ಗೆ ಬಂದಿದ್ದೀನಿ. ಅದು ಎಲ್ಲಿ ಬರುತ್ತೆ ಅಂದರೆ BDA ಕಾಂಪ್ಲೆಕ್ಸು ಬನಶಂಕರಿ ಸೆಕೆಂಡ್ ಸ್ಟೇಜು ಅಲ್ಲಿದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಗೀತಾ ಅನ್ನೋರು ಈ ಕ್ರಾಫ್ಟ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ 32 ವರ್ಷ ಆಯ್ತಂತೆ. 30 ವರ್ಷದಿಂದ ಇವರು ಫೇಮಸ್ ಆಗಿದ್ದಾರಂತೆ. ಮೊದಲಿಗೆ ಇವರು ಸಣ್ಣ ಕಾಸಿನ ಸರ ಗೋಲ್ಡಿಂದ ಸ್ಟಾರ್ಟ್ ಮಾಡಿದ್ರಂತೆ. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರಂತೆ. ಆಮೇಲೆ ವಾಷೇಬಲ್ ಕ್ಲಾತು ಬ್ಲೌಸ್ ಪೀಸ್ ತಗೊಂಡು ಅಲ್ಲಿಂದ ಎಲ್ಲರೂ ವಾಷೇಬಲ್ ಬೇಕು ಅಂತ ಕೇಳೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಫೇಮಸ್ ಆಗಿದ್ದಾರೆ. ಅರ್ಚನಾ ಕ್ರಿಯೇಷನ್ಸ್ ಅಂತ ತುಂಬಾ ಚೆನ್ನಾಗಿದೆ. ಇಂಥ ವಸ್ತು ಇಲ್ಲಿ ಸಿಗಲ್ಲ ಅಂತ ಇಲ್ಲ, ಎಲ್ಲ ಥರದ ವಸ್ತುಗಳು ಇಲ್ಲಿ ಸಿಗುತ್ತೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು, ಕ್ರಿಯೇಟಿವಿಟಿ ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿ ಅವರು ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ, ಸೇವಂತಿಗೆ ಹಾರ ಇರ್ಬೋದು, ಯೆಲ್ಲೋ ಇರ್ಬೋದು, ವೈಟ್ ಇರ್ಬೋದು, ರಿಯಲ್ಲಾಗಿರೋ ಹೂವು ಥರನೇ ಕಾಣಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹಾರ ಮತ್ತು ಬಾಗಿಲು ತೋರಣಗಳು, ತೋಮಾಲೆ, ಹೂಮಾಲೆಗಳು ಎಲ್ಲ ತುಂಬ ಚೆನ್ನಾಗಿದೆ. ತೋರಣಗಳಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ವೆರೈಟಿ ಆಫ್ ತೋರಣಗಳಿದೆ. ಅಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಕ್ಲಾತಿದು. ಗೆಜ್ಜೆ ವಸ್ತ್ರಗಳು ನೋಡಿ, ಫೋಟೋ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಫೋಟೋ ಹಾರಗಳು ಅಷ್ಟು ಚೆನ್ನಾಗಿದೆ. ರಂಗೋಲಿ ಡಿಸೈನ್ಸು, ಎಷ್ಟು ಥರ ರಂಗೋಲಿ ಡಿಸೈನ್ಸ್ ಇದೆ ಅಂದರೆ ಅಷ್ಟು ಥರ ರಂಗೋಲಿ ಡಿಸೈನ್ಸ್ ಇಲ್ಲಿ ತುಂಬ ಇದೆ. ಎಲ್ಲ ಕ್ರಿಯೇಟಿವಿಟಿ ಮಾಡಿದ್ದಾರೆ. ನಮ್ಗೆ ಯಾವ ರೀತಿ ನಾವು ಬೇಕೋ ಆ ರೀತಿ ಕ್ರಿಯೇಟಿವಿಟಿ ಮಾಡ್ಕೋಬೋದು. ಶಂಖಚಕ್ರ ಅದು ಕೂಡ ಇದೆ. ಚಿಕ್ಕದು, ದೊಡ್ಡದು, ಮೀಡಿಯಮ್ ಸೈಜ್ 3 ಸೈಜು ಇದೆ. ಎಲ್ಲ ದೇವಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ಹಿಂದೆ ಬಾಗಿಲು ಡೆಕೋರೇಷನ್ಗೆ ಮತ್ತು ಅಮ್ಮನ ಮುಂದೆ ಕೂರಿಸಿ ಹಿಂದೆ ಡೆಕೋರೇಷನ್ ಮಾಡೋದಕ್ಕೆ ಆ ಥರನೂ ಎಲ್ಲ ಸಿಗುತ್ತೆ. ಯಾವ ರೀತಿ ಬೇಕೋ ಅಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ. ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ನೀವು ಬಂದು ತಗೊಳ್ಳಿ. ನಿಮ್ಗೆ ಇಷ್ಟ ಆದರೆ. ಇಷ್ಟ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತೋರಣಗಳಂತೂ ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ಹಿಂದೆಗಡೆ ಡೆಕೋರೇಷನ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿದೆ. ನೋಡೋಕ್ಕೆ ಖುಷಿ ಆಗುತ್ತೆ, 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು. ನೋಡಿ, ಇದೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಂಡು ಅಮ್ಮನ ಮುಂದೆ ಕೂರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟ್ಯಾಂಡ್ ಕೂಡ ಸಿಗುತ್ತೆ ಹಿಂದೆ ಡೆಕೋರೇಷನ್ ಮಾಡೋದಕ್ಕೆ. ಸ್ಟ್ಯಾಂಡಲ್ಲಿ ನಾವು ಯಾವ ರೀತಿ ಬೇಕೋ ಆ ಥರ ಕ್ರಿಯೇಟಿವಿಟಿ ಮಾಡಿಕೊಂಡು ಅಲಂಕಾರ ಮಾಡ್ಬೋದು. ಸಣ್ಣ ಸಣ್ಣ ವಿಗ್ರಹಾರಗಳು ಸಿಗುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಒಂದೊಂದೇ ಹೂವುಗಳು ಸಿಗುತ್ತೆ. ಎಲ್ಲ ಗುಲಾಬಿ ಇರ್ಬೋದು, ಸೇವಂತಿಗೆ ಇರ್ಬೋದು, ಆಮೇಲೆ ಡೇಲಿಯಾ ಇರ್ಬೋದು, ಪ್ರತಿಯೊಂದು ಹೂವೂ ಇದೆ. ಸಣ್ಣ ಸಣ್ಣ ಹೂವುಗಳು ಎಲ್ಲ ಥರ ಸಿಗುತ್ತೆ. ಒಂದೊಂದನೇ ಹೂವೂ ಇಡ್ಬೋದು ಫೋಟೋಗಳಿಗೆ, ಆ ಥರ ಇದೆ. ಫೋಟೋ ಹಾರಗಳಂತೂ ತುಂಬ ಚೆನ್ನಾಗಿದೆ. ಬಾಳೆಕಂಬ ಇಡೋದಕ್ಕೆ ಅದ್ರ ಸ್ಟ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. 2-3 ಸೈಜ್ ಸಿಗುತ್ತೆ ಅದರಲ್ಲೂ ಕೂಡ. ತೋರಣಗಳೆಲ್ಲ ಎಷ್ಟು ಚೆನ್ನಾಗಿದೆ. ವಡಮಾಲ ಅಂತ ಇದು, ಅದು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲೂ 3 ಸೈಜ್ ಇದೆ. ನೋಡಿ, ರಂಗೋಲಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಥರ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಬಾಬಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಬಾಬಾ ಅವರಿಗೆ ಗೆಜ್ಜೆ ವಸ್ತ್ರ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದರೆ 2 ಕಣ್ಣು ಸಾಲದು. ಎಲ್ಲ ಥರ ವಸ್ತುಗಳು ಇಲ್ಲಿ ಸಿಗುತ್ತೆ. ಅಲಂಕಾರಿಕ ವಸ್ತುಗಳೆಲ್ಲ ಸಿಗುತ್ತೆ ಇಲ್ಲಿ. ಒಂದೇ ಕಡೆ ಎಲ್ಲ ಸಿಗೋದ್ರಿಂದ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ದೀಪಗಳಿಗೆ ಅಲಂಕಾರ ಮಾಡೋದಕ್ಕೆ ಅದರದ್ದು ಕೂಡ ಹೂವುಗಳಿದೆ. ದೀಪ ಅಲಂಕಾರ ಮಾಡೋದಕ್ಕೆ ಇದೆಲ್ಲ ವಡಮಾಲ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ವಡಮಾಲದಲ್ಲೂ 3 ಸೈಜ್ ಇದೆ. ದಿಂಡುಗಳು, ಸ್ಫಟಿಕ, ಮಲ್ಲಿಗೆ,
ಕನಕಾಂಬರ ಎಲ್ಲ ಥರನೂ ದಿಂಡುಗಳಿದೆ. ಬಾಳೆಕಂಬ, ತೋರಣಗಳು ಎಲ್ಲ ಸಿಗುತ್ತೆ. ಮತ್ತು ಸ್ಟಿಕ್ಕರ್ಗಳು ಅಂಟಿಸೋದಕ್ಕೆ, ತೆಂಗಿನಕಾಯಿಗೆ ಅಂಟಿಸೋದಕ್ಕೆ ಸ್ಟಿಕ್ಕರ್ಗಳು. ನೋಡಿ, ಮಲ್ಲಿಗೆ ದಿಂಡಿನ ಹಾರ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಥರ ಹಿಂದೆ ಡೆಕೋರೇಷನ್ಗೆಲ್ಲ ಈ ಥರ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಎಷ್ಟು ಚೆನ್ನಾಗಿ ಅಲಂಕಾರಿಕ ವಸ್ತುಗಳು ಇಲ್ಲಿ ಸಿಗುತ್ತೆ ನೋಡಿ. ಈ ಥರ ಸ್ಟಿಕ್ಕರ್ಗಳು ಕಳಶಕ್ಕೆ ಅಂಟಿಸೋದಕ್ಕೆ ಅದು ಕೂಡ ಸಿಗುತ್ತೆ. ಇಲ್ಲಿ ಶಾರದಾ ದೇವಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಂದು ವಸ್ತುಗಳು ಅಲಂಕಾರವಾಗಿ ತೋರಿಸಿದ್ದಾರೆ ನಮಗೆ. ಯಾವ ರೀತಿ ಕ್ರಿಯೇಟಿವಿಟಿ ಮಾಡ್ಕೋಬೋದು ಅಂತ. ಎಲ್ಲ ವಸ್ತುಗಳು ಇವ್ರ ಹತ್ರ ಸಿಗೋದ್ರಿಂದ ನಾವು ತಗೊಂಡು ಬಂದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡೆಕೋರೇಟಿವ್ ಮಾಡ್ಕೋಬೋದು. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ತೋರಣಗಳು ನೋಡಿ, ಅಷ್ಟು ವೆರೈಟಿ ಆಫ್ ತೋರಣಗಳು ತುಂಬ ಇದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇದೆ. ರುದ್ರಾಕ್ಷಿ ಹಾರ, ಮಲ್ಲಿಗೆ ಹಾರ, ಸಂಪಿಗೆ ಹಾರ, ಪ್ರತಿಯೊಂದು ಹಾರಗಳು ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ದೇವ್ರ ಮನೆ ಬಾಗಿಲಿಗೆ ಡೆಕೋರೇಷನ್ ಮಾಡೋದಕ್ಕೆ ನೋಡಿ ಇದು. ಇಲ್ಲಾಂದರೆ ಹಿಂದಗಡೆ ಡೆಕೋರೇಷನ್, ಅಮ್ಮನ ಹಿಂದೆ ಡೆಕೋರೇಷನ್ ಮಾಡೋದಕ್ಕೆ. ಇಲ್ಲಿ ಕ್ಲಾತ್ ಕೂಡ ಸಿಗುತ್ತೆ ಡೆಕೋರೇಷನ್ ಮಾಡೋದಕ್ಕೆ. ಮಾವಿನ ಎಲೆದು ಮತ್ತು ವೀಳ್ಯದ ಎಲೆದು, ಬಾಳೆ ಎಲೆದು, ಚಪ್ಪರದ್ದು 4 ಥರ ಕ್ಲಾತ್ ಸಿಗುತ್ತೆ ಡೆಕೋರೇಟ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ತೋರಣಗಳು. ತುಂಬಾ ಚೆನ್ನಾಗಿದೆ. ಎಷ್ಟು ನೋಡ್ತಾ ಇದ್ದರೆ ಕಣ್ಣು ಕುಕ್ಕುತ್ತೆ ನಮಗೆ. ಅಷ್ಟು ಇಷ್ಟ ಆಗುತ್ತೆ, ಖುಷಿಯಾಗುತ್ತೆ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದ್ದಾರಲ್ಲ ಅಂತ. ನಿಜ ಅವ್ರಿಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಅಷ್ಟು ಚೆನ್ನಾಗಿದ್ದಾರೆ ಗೀತಾ ಅವರು. ನೋಡಿ, ಇದೆಲ್ಲ ದೀಪಗಳಿಡೋದಕ್ಕೆ, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ ದೀಪಗಳಿಡೋದಕ್ಕೆ. ನೋಡಿ, ಚಿಕ್ಕ ದೀಪಗಳಿಗಿಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಹಾರಗಳು ಹಿಂದೆ ಡೆಕೋರೇಟಿವ್ ಮಾಡೋದಕ್ಕೆ, ಹಿಂದೆಗಡೆ ಬಿಡೋದಕ್ಕೆ ಎಲ್ಲ ಸೈಜಲ್ಲೂ ಸಿಗುತ್ತೆ. ಇದು ದೊಡ್ಡ ದೀಪ ಇಡೋದಕ್ಕೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದ್ಸರಿ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಿಕ್ಕರ್ಗಳಿದ್ದು ಇದು 40 ರೂಪೀಸ್ ಇದೆ. ಇದು 45 ಇದು 40 ಇದೆ. ಅಂದ್ರೆ ಇದು ಅಂದ್ರೆ ಹೊಸ್ಲಿಗೆ ಇಟ್ಕೊಳ್ಳೋದು, ಅದೆಲ್ಲ ಹೊಸ್ಲಿಗೆ ಅಂಟಿಸೋದಾ? ಇದೆಲ್ಲ ಹೊಸ್ಲಿಗೆ ಹಾಕೋಬಹುದು, ಇಲ್ಲಾಂದ್ರೆ ದೇವ್ರಿಗೂ ಹಾಕೋಬಹುದು. ಈ ತರ ಇದೆಲ್ಲ ತೆಂಗಿನಕಾಯಿ ಕುಂಕುಮ ಇಡೋದಕ್ಕೆ. 10 ಪೀಸಸ್ ಇದೆ. 10 ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದರಲ್ಲಿ. ಅಥವಾ ನಿಮ್ಗೆ ಒಂದೇ ಡಿಸೈನ್ ಬೇಕು ಅಂದ್ರೆ ಒಂದು ಇದೆ. 20 ರೂಪೀಸ್ ಎರಡು. ಇದು ವಿಗ್ರಹ ಹಾರ ಅಂತ. ವಿಗ್ರಹ, ಚಿಕ್ಕ ವಿಗ್ರಹಗಳು ಅದಕ್ಕೆ ಹಾಕೋದು. ಅದಕ್ಕಿಂತ ಚಿಕ್ಕದಿದೆ, ಇದು ಹಾಕೋಬಹುದು. ಏನಕ್ಕೆ ಇದು? ನೀವು ಗೆಜ್ಜೆ ವಸ್ತ್ರ ಚೆನ್ನಾಗಿರುತ್ತಪ್ಪ. ಇಲ್ಲಾಂದ್ರೆ ಈ ತರದ್ ಬೇಕು ಅಂದ್ರೆ ಇದೆ. ಅದೆಷ್ಟದು? ಇದು 120. ನೋಡಿ, ಹಾರಗಳು ಎಷ್ಟು ಚೆನ್ನಾಗಿದೆ. ಇದು ಅಮ್ಮನಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿದೆ. ರಂಗೋಲಿ ಡಿಸೈನ್ಸ್ ನೋಡಿ, ಎಷ್ಟು ಥರ ಕ್ರಿಯೇಟಿವಿಟಿ ಮಾಡಿದ್ದಾರೆ. ನಾವು ಕೂಡ ತಂದು ನಮ್ಮ ಮನೆಗಳಿಗೆ ಈ ಥರ ಕ್ರಿಯೇಟಿವಿಟಿ ಮಾಡಿಕೊಂಡ್ರೆ ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕ್ಲಾತ್ ಸಿಗುತ್ತೆ, ಅದರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟಿವ್ ಮಾಡ್ಕೋಬೋದು. ಕ್ರಿಯೇಟಿವಿಟಿ ಮಾಡ್ಕೊಂಡು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇದೆಲ್ಲ ದೊಡ್ಡದು ತುಂಬ ಚೆನ್ನಾಗಿದೆ. ರಂಗೋಲಿ ಡಿಸೈನ್ಸ್ ಅಂತೂ ಅಷ್ಟು ಇಷ್ಟ ಆಗುತ್ತೆ ನೋಡೋದಕ್ಕೆ, ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಎಷ್ಟು ನೋಡ್ತಾ ಇದ್ರೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಈ ಥರ ಕ್ಲಾತಲ್ಲಿ ಈ ಥರ ಪ್ಲೇನ್ ಸಿಗುತ್ತೆ. ಈ ಥರ ನಾವು ತೊಗೊಂಡು ಬಂದು ಬೇಕಾದರೆ ಅದರ ಮೇಲಿಟ್ಟು ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟಿವಿಟಿ ಮಾಡ್ಕೋಬೋದು. ಎಲ್ರಿಗೂ ಇಷ್ಟ ಆಗುತ್ತೆ.
ನೀವು ಒಂದ್ಸರಿ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಡಮಾಲ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.